ನಮಸ್ಕಾರಿಪ್ಪ, ನಾನು ನಿಮ್ಮ ಬಸವರಾಜ್ ಹೂಗಾರ್. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಕಡೆ ಬಹಳಷ್ಟು ತಲ್ಲಣ ಸೃಷ್ಟಿ ಆಗ್ತಾಯಿದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಯಾಕೆ ಈ ರೀತಿ ಆಗುಂತೈತಿ? ಇನ್ನೇನು ಲೋಕಸಭೆ ಎಲೆಕ್ಷನ್ ಮುಗೀತು, ಇನ್ನೂ ಏನು ಇವ್ರದ್ದು ಅಂತೀರಾ? ಈಗ ಲೋಕಸಭಾ ಚುನಾವಣೆ ಏನು ಮುಗೀತು, ಆದ್ರೆ ಈಗ ಲೋಕಸಭಾ ಚುನಾವಣೆಯಾಗ ಕೆಲವು ಶಾಸಕರು ಸ್ಪರ್ಧೆ ಮಾಡಿದ್ರು. ಅವ್ರಿಗೆ ಈಗ ಅಲ್ಲಿ ಆ ಕ್ಷೇತ್ರಗಳಿಗೆ ಉಪಚುನಾವಣೆ ಆಗುವಂಥದ್ದು ಬಾಕಿ ಐತಿ. ಅದಕ್ಕೀಗ ಎಲ್ಲ ಬಿ ಜೆ ಪಿಯಾಗ, ಜೆ ಡಿ ಎಸ್ನ್ಯಾಗ, ಕಾಂಗ್ರೆಸ್ನ್ಯಾಗ ಮೂರೂ ಪಕ್ಷದಾಗೂ ಕೂಡ ಸಾಕಷ್ಟು ಚಟುವಟಿಕೆ ಆರಂಭ ಆಗೈತೆ ನೋಡ್ರಿ. ಯಾಕಂತಂದ್ರೆ ಈಗ ಒಂದು ಕಡೆ ನಾವು ಬಹಳಷ್ಟು ಪ್ರಭಾವಿ ಕ್ಷೇತ್ರ ಅಂತಂದ್ರೆ ಇಲ್ಲಿ ಚನ್ನಪಟ್ಟಣ, ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನೈತೆ ನೋಡ್ರಿ, ಇದು ಬಹಳಷ್ಟು ಒಂದು ಕಡೆ ಭಾರಿ ಪೈಪೋಟಿ ಐತ್ರಿ. ಯಾಕಂತಂದ್ರೆ ಇಲ್ಲಿ ಸ್ಪರ್ಧೆ ಮಾಡಿದಂಥವರು ಶಾಸಕರಾಗಿದ್ದರು ಕುಮಾರಸ್ವಾಮಿ ಅವರು. ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ. ಹಾಗಾಗಿ ಈಗ ಅಲ್ಲಿ ಉಪಚುನಾವಣೆ ನಡೆಯುವಂಥದ್ದು. ಆ ಒಂದು ಉಪಚುನಾವಣೆಗೆ ಕಾಂಗ್ರೆಸ್ಸಿಂದ ಯಾರನ್ನು ಸ್ಪರ್ಧೆ ಮಾಡಿಸ್ಬೇಕು, ಜೆ ಡಿ ಎಸ್ಸಿಂದ ಸ್ಪರ್ಧೆ ಮಾಡ್ತಾರೆ, ಬಿ ಜೆ ಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಒಂದು ಕಡೆ ಕುತೂಹಲ ಮೂಡೈತೆ ನೋಡ್ರಿ. ಯಾಕಂತಂದ್ರೆ ಈಗ ಸಾಕಷ್ಟು ಒಂದು ಕಡೆ ಭಾರಿ ಅನಾಹುತ ಆಗೈತೆ ರೀ. ಯಾಕಂತಂದ್ರೆ ಚನ್ನಪಟ್ಟಣ ಒಂದು ಕ್ಷೇತ್ರ ಸಾಕಷ್ಟು ಒಂದು ಕಡೆ ಕುಮಾರಸ್ವಾಮಿ ಅವ್ರು ಗೆಲ್ತಾನೆ ಬಂದಿದ್ದಾರೆ ರೀ. ಇನ್ನೊಂದು ಕಡೆ ಅಲ್ಲಿ ಸಿ ಪಿ ಯೋಗೇಶ್ವರರು ಕೂಡ ಒಂದು ಹದ್ದಿನಂಗೆ ಕಣ್ಣಿಟ್ಕೊಂಡು ಕುಂತಾನ್ರಿ. ಯಾವಾಗ ಈ ಕ್ಷೇತ್ರ ಸಿಗತೈತಿ, ನನ್ನ ಕೈ ಸಿಗತೈತಿ, ನಾನು ಯಾವಾಗ ಶಾಸಕಕ್ಕೇನೋ ಅಂಥೇಳಿ ಅವ ಹದ್ದಿನಂಗೆ ಕಣ್ಣಿಟ್ಕೊಂಡು ಕುಂತಾರ್ರಿ. ಇಂಥದ್ರಾಗ ಈಗ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಮೈತ್ರಿ ಮಾಡ್ಕೊಂಡ್ಬಿಟ್ಟವ್ರಿ. ಇಬ್ಬರು ಕೂಡ ನಿರ್ಧಾರ ತೊಗೋಬೇಕ್ರಿ ಈಗ ಅಲ್ಲಿ ಯಾರನ್ನು ಅಭ್ಯರ್ಥಿ ಹಾಕಬೇಕಂತ. ಇಂಥ ಸಂದರ್ಭದಾಗ ಒಂದು ಕಡೆ ಈಗ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಾಗ ಒಂದು ಕಡೆ ಚುನಾವಣೆಗೆ ನಿಂತ ಡಿ ಕೆ ಸುರೇಶ್ ಸೋತು ಬಿಟ್ಟಾರ ನೋಡ್ರಿ. ಹಂಗಾಗಿ ಈಗ ಸೋತಿದ್ದಕ್ಕೆ ಒಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ಗಂತ್ರಿ ಅವ್ರಿಗಂತ್ರಿ ಫುಲ್ ಟೆನ್ಷನ್ ಆಗಿಬಿಟ್ಟತ್ರಿ. ಯಾಕಂತಂದ್ರೆ ತಮ್ಮ ಗೆದ್ದೇ ಗೆಲ್ಬೇಕಿತ್ತಲ್ಲ ಅಂತೇಳಿ. ಯಾಕಂದ್ರೆ ಚುನಾವಣೆಯಾಗ ಸಾಕಷ್ಟು ಪೈಪೋಟಿ ಮಾಡಿದ್ರಿ, ಸಾಕಷ್ಟು ಒಂದು ಕಡೆ ಏನು ಅವ್ರ ಕೆಲಸ ಬಿಟ್ಬಿಟ್ಟು ಪ್ರಚಾರ ಮಾಡಿದ್ರಿ. ಮತ್ತು ನಾವು ನೋಡಿರೋ ಪ್ರಕಾರ ಅಂತೀರಿ ಭಾಳಷ್ಟು ಹೋಗಿದ್ರಿ, ಎಲ್ಲ ಕ್ಷೇತ್ರಕ್ಕೂ ಹೋಗಿ ಪ್ರಚಾರ ಮಾಡಿದರು. ಏನಾದರೂ ಮಾಡಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥದ್ದು ಅವರು ಅಂತ ಪಣ ತೊಟ್ಟಿದ್ರಿ. ಆದರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ರಿ, ಅವರು ಗೆದ್ದು ಬಿಟ್ರಿ. ಹಾಗಾಗಿ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಇಳಿಸ್ಬೇಕು ಅನ್ನುವಂಥ ಪೈಪೋಟಿ ನಡೆದತ್ರಿ. ಇನ್ನೊಂದು ಕಡೆ ಇಲ್ಲ, ನಾನು ಸ್ವತಃ ಇಳಿದು ಬಿಡ್ತೀನಿ ಅಲ್ಲೇ. ಒಂದು ಕಡೆ ನಮಗೇನು ಈ ಒಂದು ಭಾಗದಾಗ ನಮಗೆ ಈ ಒಂದು ಸೋಲು ಏನು ಒಂದು ಕಡೆ ಅವಮಾನ ಆದಂಗೆ ಆಗೈತಿ, ಅದನ್ನು ನಾವು ಹೊಳ್ಳಿ ತೀರಿಸ್ಕೊಳ್ಳೇಬೇಕು, ಕುಮಾರಸ್ವಾಮಿ ವಿರುದ್ಧ ನಾವು ಗೆಲ್ಲೇಬೇಕು ಅನ್ನುವಂತಹ ಒಂದು ಹಠವನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ತೊಟ್ಟಂತ ಕಾಣ್ತಾ ಇದ್ದಾರೆ. ಯಾಕಂತಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಡೀ ದಿನ ಒಂದಿನ ಪ್ರವಾಸ ಮಾಡಿದರೆ ಅಲ್ಲಿರುವಂತಹ ದೇವತೆಗಳ ದೇವಸ್ಥಾನ, ದೇವರುಗಳ ದೇವಸ್ಥಾನ, ಎಲ್ಲ ದೇವಸ್ಥಾನಕ್ಕೂ ಓಡಾಡಿದ್ರಿ, ಸಭೆ ಮಾಡಿದ್ರಿ. ಸಾಕಷ್ಟು ಒಂದು ಕಡೆ ಇಡೀ ಕ್ಷೇತ್ರದಾಗ ಬೀಡ್ಬಿಟ್ಟಾರ ನೋಡ್ರಿ. ಈಗೂ ರಾಮನಗರ ಜಿಲ್ಲಾದಾಗ ಪ್ರವಾಸ ಮಾಡಕ್ಕಂತಾರೆ ನೋಡ್ರಿ. ಯಾಕಂತಂದ್ರೆ ಆ ಕ್ಷೇತ್ರದ ಅವ್ರ ಪ್ಲ್ಯಾನ್ ಏನೈತೆ ಅನ್ನೋದು ನಿಮಗೆ ನಾ ಇವತ್ತು ಹೇಳ್ಬಿಡ್ತೇನೆ ರೀ. ಏನು ಪ್ಲ್ಯಾನ್ ಅಂತಂದ್ರೆ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾದಾಗ ಒಂದು ಕಡೆ ಸೋತಿದ್ದವ್ರಿಗೆ ಸಾಕಷ್ಟು ಮುಖಭಂಗ ಆದಂಗೆ ಆಗೈತೆ ರೀ. ಹಾಗಾಗಿ ರೀ ಈಗ ಆ ಒಂದು ಲೋಕಸಭಾ ಕ್ಷೇತ್ರದಿಂದ ಏನು ಸೋತಾರ್ರಿ ಅದನ್ನು ನಾವು ತೀರಿಸ್ಕೊಳ್ಬೇಕು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ರೆ ಒಂದು ಕಣಕ್ಕಿಳಲಿಕ್ಕೆ ಸಿದ್ಧರಾಗ್ಯಾರ ನೋಡ್ರಿ. ಯಾಕಂತಂದ್ರೆ ಅವ್ರ ಪ್ಲ್ಯಾನ್ ಏನಂತಂದ್ರೆ ಇಲ್ಲಿ ನಾನು ಯಾಕಂತಾರೆ ಹೆಂಗೂ ಡಿ ಸಿ ಎಮ್ ಇದ್ದೀನಿ, ಒಂದು ಕಡೆ ಅಲ್ಲಿ ಮತದಾರರು ಕೂಡ ಮೊದಲು ಕೂಡ ಅದು ಡಿವೈಡ್ ಆಗೋಕ್ಕಿಂತ ಮುಂಚೆ ಕೂಡ ಅಲ್ಲಿ ಎಲ್ಲ ಜನರು ಕೂಡ ಗೊತ್ತು, ಅಲ್ಲಿ ಕೂಡ ನಮ್ಮ ಮತಗಳು ಇರುವಂಥದ್ದು. ಹಾಗಾಗಿ ನಾ ಗೆದ್ದೇ ಗೆಲ್ತೇನೆ ಅನ್ನುವಂಥ ಉತ್ಸಾಹದಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇದ್ದಾರೆ. ಅದನ್ನು ಆ ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಕನಕಪುರ ವಿಧಾನಸಭಾ ಕ್ಷೇತ್ರವನ್ನು ತಮ್ಮ ಡಿ ಕೆ ಸುರೇಶ್ ಅವರಿಗೆ ಕೊಟ್ಟು ಅಲ್ಲಿ ಇಲ್ಲಿ ಚನ್ನಪಟ್ಟಣದಿಂದ ಇವರು ಗೆದ್ದರೆ ಅಲ್ಲಿ ರಾಜೀನಾಮೆ ಅವ್ರು ಕೊಟ್ಟು ಅಲ್ಲಿ ಉಪಚುನಾವಣೆ ನಡೆದು ಅಲ್ಲಿ ತಮ್ಮ ಡಿ ಕೆ ಸುರೇಶ್ ಗೆದ್ದೇ ಗೆಲ್ತಾರನ್ನೋ ಅವ್ರಿಗೆ ಕಾನ್ಫಿಡೆಂಟ್ ಅಂತ ಐತ್ರಿ. ಯಾಕಂದ್ರೆ ಸ್ವಕ್ಷೇತ್ರ ಇಲ್ಲಿ ಗೆದ್ದೇ ಗೆಲ್ತಾರನ್ನೋ ಕಾನ್ಫಿಡೆಂಟ್ ಐತ್ರಿ. ಹಾಗಾಗಿ ಅದನ್ನು ಅವ್ರಿಗೆ ಕೊಟ್ಟು ಅದನ್ನು ಗೆಲ್ಲಿಸಿ ಅವ್ರನ್ನ ಏನು ಸೋತಿದ್ರಲ್ಲ ಅಲ್ಲೇ ಆ ಕ್ಷೇತ್ರದಲ್ಲೇ ಅಲ್ಲೇ ಅವ್ರನ್ನ ತೆಗೆದುಕೊಂಡು ಬಂದು
ಅಲ್ಲೇ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡುವಂತಹ ಪಣವನ್ನು ಕೂಡ DCM DK ಶಿವಕುಮಾರ್ ತೊಟ್ಟಿದ್ದಾರೆ ರೀ. ಯಾಕಂತಂದ್ರೆ ಇಲ್ಲಿ ಚನ್ನಪಟ್ಟಣಕ್ಕೆ DK ಸುರೇಶ್ ಅವರು ಅಂತೇಳಿ ಸ್ಪರ್ಧೆ ಮಾಡೋದಿಲ್ಲ ರೀ. ಯಾಕಂತಂದ್ರೆ ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ಅವರು ಸ್ಪರ್ಧೆ ಮಾಡೋದಿಲ್ಲ ರೀ. ಅಲ್ಲಿ ಸ್ಪರ್ಧೆ ಮಾಡೋದಾದ್ರೆ DCM DK ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡ್ತಾರೆ ರೀ. ಸ್ಪರ್ಧೆ ಮಾಡಿ ಕನಕಪುರ ಒಂದು ಕ್ಷೇತ್ರದಿಂದ ಅಲ್ಲಿ ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಗೆದ್ದರೆ ಅಲ್ಲಿಂದ ಹೊಳ್ಳಿ ಯಾರನ್ನ ಕಣಕ್ಕಿಳಿಸ್ತಾರಂದ್ರೆ DK ಸುರೇಶ್ ಅವ್ರನ್ನ ಕಣಕ್ಕಿಳಿಸ್ತಾರೆ. ಅಲ್ಲಿ ಶಾಸಕರನ್ನ ಮಾಡ್ತಾರೆ. ಶಾಸಕರು ಮಾಡಿ ಸಂಪುಟದಾಗ ತಮ್ಮನನ್ನು ಕೂಡ ಎಳ್ಕೊಂಡು ಬರ್ತಾರೆ. ಎಳ್ಕೊಂಬಂದು ರಾಜ್ಯ ಸಚಿವ ಸಂಪುಟದಲ್ಲಿ ಅವ್ರಿಗೂ ಒಂದು ಸ್ಥಾನ ಕೊಡಿಸ್ತಾರೆ. ಆವಾಗ DCM